ಓಂ ಶಾಂತಿ. ಮುರಳಿ ದಿನಾಂಕ 25/7/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಬೋಲಾನಾಥ ಬಾಬಾ ಬಂದಿದ್ದಾರೆ ಭಕ್ತರಿಗೆ ಭಕ್ತಿಯ ಫಲವನ್ನು ನೀಡುವುದಕ್ಕೋಸ್ಕರ. ಭಕ್ತರಿಗೆ ಅಗಮ ಮತ್ತು ನಿಗಮದ ಭೇದವನ್ನು ತಿಳಿಸಿ, ಅಂದರೆ ಆದಿ ಮಧ್ಯ ಅಂತ್ಯದ ಭೇದವನ್ನು ತಿಳಿಸಿ ಭಕ್ತರಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬೋಲಾನಾಥ ತಂದೆ ಬಂದಿದ್ದಾರೆ. ಪ್ರಶ್ನೆ: 21 ಜನ್ಮಕ್ಕೋಸ್ಕರ ರಾಜ್ಯ ಪದವಿಯನ್ನು ಎಂತಹ ಮಕ್ಕಳು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಮತ್ತು ಯಾರಿಗೆ ಪ್ರಜಾ ಪದವಿ ಪ್ರಾಪ್ತಿಯಾಗುತ್ತದೆ? ಉತ್ತರ: ಯಾರು ಸ್ವಂತ ಮಕ್ಕಳಾಗಿ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗುತ್ತಾರೆ ಅವರಿಗೆ ರಾಜ್ಯ ಪದವಿ ಪ್ರಾಪ್ತಿಯಾಗುತ್ತದೆ. ಮತ್ತು ಯಾರು ಮಲ ಮಕ್ಕಳಾಗಿ ಬಲಿಹಾರಿ ಆಗುವುದಿಲ್ಲ ಅವರು 21 ಜನ್ಮಕ್ಕೋಸ್ಕರ ಪ್ರಜೆಗಳಾಗಿ ಬಿಡುತ್ತಾರೆ. ನೀವೀಗ ಶ್ರೀಮತದಂತೆ ನಡೆದು ನಿಮ್ಮ ಯೋಗ ಬಲದಿಂದ ನಿಮಗೆ ನೀವೇ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಇಲ್ಲಿ ಆಯುಧದ ಮಾತಿಲ್ಲ. ನೀವೀಗ ಬುದ್ಧಿಯೋಗದ ಬಲದಿಂದ ಮಾಯಾಜೀತರು ಜಗಜ್ಜೀತರೂ ಆಗಬೇಕು. ಗೀತೆ: ಬೋಲಾನಾಥ ತಂದೆ ಭಿನ್ನ ಆಗಿದ್ದಾರೆ. ಓಂ ಶಾಂತಿ. ನೋಡಿ, ಏನು ಹೇಳುತ್ತೀರಾ? ಭಕ್ತರ ರಕ್ಷಣೆ ಮಾಡುವಂತವರು ಭಗವಂತ ಆಗಿದ್ದಾರೆ. ಅವಶ್ಯವಾಗಿ ಭಕ್ತರ ಜೀವನದಲ್ಲಿ ಏನೋ ಕಷ್ಟ ಆಪತ್ತು ಬಂದಿರಬೇಕು ತಾನೆ. ಭಕ್ತರ ರಕ್ಷಕ ಭಗವಂತ ಆಗಿದ್ದಾರೆ. ಯಾವ ಮಾತಿನಲ್ಲಿ ರಕ್ಷಣೆಯನ್ನು ಮಾಡುತ್ತಾರೆ? ಯಾರೆಲ್ಲ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವರ ರಕ್ಷಣೆಯನ್ನು ಮಾಡುತ್ತಾರೆ. ಈಗ ಭಕ್ತರ ರಕ್ಷಕ ಶಿವತಂದೆ ಆಗಿದ್ದಾರೆ. ಭಕ್ತರಿಗೆ ಭಕ್ತಿಯ ಫಲ ಅಂತೂ ಅವಶ್ಯವಾಗಿ ಸಿಗುತ್ತದೆ. ಪರಿಶ್ರಮ ಅಂತೂ ಪಡುತ್ತಾರೆ ತಾನೆ. ಕಾಯಿದೆ ಹೇಳುತ್ತದೆ ಪುರುಷಾರ್ಥದಿಂದ ಪದವಿ ಸಿಗುತ್ತದೆ ಎಂದು. ಈಗ ಈ ಜಗತ್ತಿನಲ್ಲಿ ಪುರುಷಾರ್ಥ ಮಾಡುವವರೆಲ್ಲರೂ ಕೂಡ ಅಸುರಿ ಸಂಪ್ರದಾಯದವರಾಗಿದ್ದಾರೆ. ಪುರುಷಾರ್ಥ ಮಾಡಿಸುವವರು ಅಸುರಿ ಸಂಪ್ರದಾಯದವರೇ ಆಗಿದ್ದಾರೆ. ವಾಸ್ತವದಲ್ಲಿ ಪುರುಷಾರ್ಥ ಮಾಡಿಸುವವರು ಒಳ್ಳೆಯವರಾಗಿರಬೇಕು ತಾನೆ. ಒಳ್ಳೆಯ ಪುರುಷಾರ್ಥವನ್ನು ಕೇವಲ ಒಬ್ಬ ಬೋಲಾನಾಥ ತಂದೆ ಮಾತ್ರ ಮಾಡಿಸಲು ಸಾಧ್ಯ. ಜಗತ್ತಿನಲ್ಲಿರುವ ಲೌಕಿಕ ತಂದೆ ತಾಯಿ ಶಿಕ್ಷಕ ಎಲ್ಲರೂ ಕೂಡ ಹದ್ದಿನ ಪುರುಷಾರ್ಥವನ್ನು ಜನರ ಮೂಲಕ ಮಾಡಿಸುತ್ತಾರೆ. ಬೇಹದ್ದಿನ ಜ್ಞಾನ ಯಾರ ಬಳಿಯೂ ಇಲ್ಲ. ಬಲೆ ಬ್ಯಾರಿಸ್ಟರ್ ಜಡ್ಜ್ ಆಗುತ್ತಾರೆ, ಆದರೆ ಅವರು ಶರೀರ ಬಿಟ್ಟು ಮತ್ತೆ ಹೋಗಿ ಹೊಸ ಜನ್ಮವನ್ನು ಪಡೆದುಕೊಂಡರೆ ಮತ್ತೊಮ್ಮೆ ಹೊಸದಾಗಿ ಪುರುಷಾರ್ಥ ಮಾಡಬೇಕಾಗುತ್ತದೆ. ವಕೀಲ ಪದವಿ ಕೂಡ ಸ್ಥಿರವಾಗಿ ಇರುವುದಿಲ್ಲ. ಪ್ರಾರಬ್ಧ ಅಂತೂ ಏನು ರೂಪಿತ ಆಗಲಿಲ್ಲ ತಾನೆ. ಗುರುಗಳು ಏನನ್ನಾದರೂ ಕಲಿಸುತ್ತಾರೆ, ಶಾಸ್ತ್ರಗಳನ್ನು ಓದಿ ಹೇಳುತ್ತಾರೆ, ಆದರೆ ಅಲ್ಲೂ ಅಲ್ಪ ಕಾಲದ ಸುಖಕ್ಕೋಸ್ಕರ ಜನ ಶಾಸ್ತ್ರಗಳನ್ನು ಓದುತ್ತಾರೆ. ಪದವಿ ಅಂತೂ ಅಲ್ಲೂ ರೂಪಿತ ಆಗುವುದಿಲ್ಲ. ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೆ ಗುರುಗಳ ಬಳಿ ಹೋಗಬೇಕಾಗುತ್ತದೆ. ಈಗ ಬೋಲಾನಾಥ ತಂದೆ ಸದ್ಗುರು ಆಗಿದ್ದಾರೆ. ಸದ್ಗುರು ಅಂದರೆ ಸದಾ ಸತ್ಯವನ್ನೇ ಹೇಳುವಂತವರಾಗಿದ್ದಾರೆ. ಅವರು ಬಂದು ನಮಗೆ ಸತ್ಯ ಕಥೆಯನ್ನು ಹೇಳುತ್ತಿದ್ದಾರೆ. ಈಗ ಆ ಸದ್ಗುರುವಿನ ಮತದಿಂದ ನಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಪ್ರಾಪ್ತಿ ಆಗುತ್ತಾ ಇದೆ. ನರನನ್ನು ನಾರಾಯಣನನ್ನಾಗಿ ಮಾಡುವ ಮತವನ್ನು ಆ ತಂದೆ ನಮಗೆ ನೀಡುತ್ತಿದ್ದಾರೆ. ಬೋಲಾನಾಥ ತಂದೆ ಅಗಮ ನಿಗಮ ಅಂದರೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಬೇರೆ ಯಾರೂ ಕೂಡ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಬಗ್ಗೆ ಅರಿತುಕೊಂಡಿಲ್ಲ. ಸ್ವರ್ಗದ ಬಗ್ಗೆ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಮುಕ್ತಿಯ ಮಾಲೀಕ ಪರಂಪಿತ ಪರಮಾತ್ಮ, ಅವರು ಪರಮಧಾಮದ ನಿವಾಸಿಯಾಗಿದ್ದಾರೆ. ಈಗ ಮಕ್ಕಳಿಗೆ ತಂದೆಯ ಮೂಲಕ ಮತ ಸಿಗುತ್ತಾ ಇದೆ. ತಂದೆ ಬಾರಿ ಬಾರಿಗೂ ತಿಳಿಸುತ್ತಿದ್ದಾರೆ, ನಾನು ನಿಮ್ಮ ತಂದೆ ಶಿಕ್ಷಕ ಸದ್ಗುರು ಆಗಿದ್ದೇನೆ. ಒಂದು ವೇಳೆ ಕೃಷ್ಣ ಭಗವಂತ ಆಗಿದ್ದರೆ ಕೃಷ್ಣ ಏನು ಕೇವಲ ಮುರಳಿಯನ್ನು ನುಡಿಸಿದರೇನು? ಕೃಷ್ಣನಿಗೂ ತಂದೆ ಶಿಕ್ಷಕ ಸದ್ಗುರು ಎಂದು ಎಲ್ಲರೂ ಕರೆಯಲು ಸಾಧ್ಯ ಇಲ್ಲ. ಈಗ ತಂದೆ ನಮಗೆ ಸತ್ಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಅಂದ ಮೇಲೆ ಸುಳ್ಳು ಮಾರ್ಗವನ್ನು ಬಿಡಬೇಕು. ಲೌಕಿಕದಲ್ಲಿರುವ ಗುರುಗಳು ಭಕ್ತಿಯನ್ನು ಕಲಿಸುವುದೇ ದ್ವಾಪರ ಯುಗದಲ್ಲಿ, ಗುರುಗಳು ಬರುವುದೇ ದ್ವಾಪರ ಯುಗದಲ್ಲಿ. ಸತ್ಯುಗ ತ್ರೇತಾಯುಗದಲ್ಲಿ ಯಾವ ಗುರುಗಳೂ ಇರುವುದಿಲ್ಲ. ಮಾತೆ ಗುರು ಅಂದರೆ ಈಗ ಮಾತೆಯರು ಗುರು ಆಗುತ್ತೀರಾ. ಜ್ಞಾನಾಮೃತವನ್ನು ಕುಡಿಸಿ ಸ್ವರ್ಗವಾಸಿಯನ್ನಾಗಿ ಮಾಡುತ್ತೀರಾ. ಮಾತೆ ಗುರು ಆದ ನಂತರ ಮತ್ತೆ ಸತ್ಯುಗದಲ್ಲಿ ಬೇರೆ ಗುರುವಿನ ಅವಶ್ಯಕತೆಯೇ ಇರುವುದಿಲ್ಲ. ಈಗ ನೋಡಿ, ಮಕ್ಕಳು ಎಷ್ಟು ಒಳ್ಳೆಯ ಮತವನ್ನು ಅನ್ಯರಿಗೆ ಕೊಡುತ್ತಿದ್ದೀರಾ. ತಂದೆ ಮಕ್ಕಳಿಗೆ ಎಷ್ಟು ಒಳ್ಳೆಯ ಮತವನ್ನು ಕೊಡುತ್ತಿದ್ದಾರೆ. ಯುದ್ಧದ ಮೈದಾನದಲ್ಲಿ ಬಾಬಾ ಮಕ್ಕಳನ್ನು ನಿಲ್ಲಿಸಿದ್ದಾರೆ. ಪಂಚ ವಿಕಾರಗಳ ಮೇಲೆ ವಿಜಯ ಪಡೆದುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ. ವಿಕಾರಗಳ ಮೇಲೆ ವಿಜಯ ಪಡೆದುಕೊಂಡರೆ ನಂತರ ನೀವು ಶ್ರೀಕೃಷ್ಣನ ಸಮಾನ ದೇವತೆ ಆಗುತ್ತೀರಾ. ಈಗ ನಮಗೆ ಗೊತ್ತಿದೆ ನಾವು ಶ್ರೀಕೃಷ್ಣನ ಸಮಾನ.
ಮಾಯಾಜೀತರಾಗಿ ಜಗಜ್ಜೀತರು ಅಂದರೆ ಜಗತ್ತಿಗೆ ರಾಜಕುಮಾರರಾಗುತ್ತೇವೆ. ಕೃಷ್ಣನ ಚಿತ್ರವನ್ನು ಕೈಯಲ್ಲಿ ತೆಗೆದುಕೊಂಡು ಅನ್ಯರಿಗೆ ತಿಳಿಸಬೇಕಾಗಿದೆ. ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ನಾವೀಗ ಯುದ್ಧದ ಮೈದಾನದಲ್ಲಿದ್ದೇವೆ ಎಂದು. ನಾವೀಗ ಮಾಯಾಜೀತರು ಜಗಜ್ಜೀತರು ಆಗಬೇಕು. ಹೇಗೆ ಕೃಷ್ಣ ನಾರಾಯಣ ಆದರು ಮತ್ತು ಅವರ ಕೈಯಲ್ಲಿ ಸಂಪೂರ್ಣ ರಾಜ್ಯಧಾನಿ ಇತ್ತು, ಈಗ ಅವಶ್ಯವಾಗಿ ಅವರು ಯುದ್ಧದ ಮೈದಾನದಲ್ಲೇ ಇರಬೇಕು ತಾನೆ. ಮಾಯಾಜಿ ಜಗಜ್ಜೀತಾಗಿ ಈ ರೀತಿ ನಾರಾಯಣ ಆಗಿದ್ದಾರೆ. ನೀವು ಕೂಡ ಈಗ ಯುದ್ಧದ ಮೈದಾನದಲ್ಲಿ ಇದ್ದೀರಾ, ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೀರಾ. 5000 ವರ್ಷದ ಮೊದಲು ಕೂಡ ಶ್ರೀಕೃಷ್ಣ ಈ ಸಮಯದಲ್ಲಿ ತಮ್ಮ ಅಂತಿಮ ಜನ್ಮದಲ್ಲಿ ಯುದ್ಧದ ಮೈದಾನದಲ್ಲಿ ಇದ್ದರು. ಅದೇ ರೀತಿ ಈಗಲೂ ಕೂಡ ಯುದ್ಧದ ಮೈದಾನದಲ್ಲಿ ಇದ್ದಾರೆ. ನೀವೆಲ್ಲರೂ ಯುದ್ಧದ ಮೈದಾನದಲ್ಲಿ ಇದ್ದೀರಾ. ಪಂಚವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವೀಗ ಈ ರೀತಿ ದೇವತೆ ಆಗಬೇಕು. ಇದಕ್ಕೆ ನಾರಾಯಣಿ ನಶೆ ಎಂದು ಕರೆಯಲಾಗುತ್ತದೆ. ವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಂಡು ದೇವತೆ ಆಗುತ್ತೇವೆ ಎಂದು ತಿಳಿದುಕೊಳ್ಳುವುದೇ ನಾರಾಯಣಿ ನಶೆ ಆಗಿದೆ. ಮಾಯಾಜಿ ಜಗಜ್ಜೀತ್ ಆಗಬೇಕು. ಎಷ್ಟು ಸಹಜ ಮಾತು. ಇಲ್ಲಿ ಒಬ್ಬ ದ್ರೌಪದಿಯ ಮಾತಿಲ್ಲ, ಎಲ್ಲಾ ಮಾತೆಯರು ದ್ರೌಪದಿಯರಾಗಿದ್ದೀರಾ. ಅಲ್ಲಿ ವಿಕಾರವೇ ಇರುವುದಿಲ್ಲ. ಅಲ್ಲಿ ಮಕ್ಕಳು ಹೇಗೆ ಜನ್ಮ ಪಡೆದುಕೊಳ್ಳುತ್ತಾರೆ ಎಂದು ಕೆಲವರು ಕೇಳುತ್ತಾರೆ. ಅರೆ, ಅದಂತೂ ಪವಿತ್ರ ಜಗತ್ತಾಗಿದೆ, ಅಲ್ಲಿ ವಿಕಾರದ ಮಾತೇ ಇಲ್ಲ. ಈ ಜಗತ್ತಿನಲ್ಲೂ ಕೂಡ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಹಾಗಂತ ಹೇಳಿ ಜಗತ್ತೇನಾದರೂ ಸಮಾಪ್ತಿ ಆಗುತ್ತದೆ ಏನು? ಅವರು ಪವಿತ್ರರಾದರೂ ಕೂಡ ಜಗತ್ತಂತೂ ವೃದ್ಧಿ ಆಗುತ್ತದೆ ತಾನೆ. ಸನ್ಯಾಸಿಗಳಿಗೂ ಕೂಡ ಗೊತ್ತಿದೆ ಪವಿತ್ರತೆ ತುಂಬಾ ಒಳ್ಳೆಯ ಗುಣ ಆಗಿದೆ ಎಂದು. ವಿಕಾರದ ಸನ್ಯಾಸ ಬಹಳ ಒಳ್ಳೆಯದ್ದು ಎಂದು. ಸನ್ಯಾಸ ಮಾಡುವಂತವರು ಬಹಳ ಶ್ರೇಷ್ಠ ಎಂದು ತಿಳಿದುಕೊಂಡು ಯಾರು ಸನ್ಯಾಸವನ್ನು ಮಾಡುವುದಿಲ್ಲವೋ, ಗೃಹಸ್ಥಿಗಳಾಗಿರುತ್ತಾರೋ, ಅವರು ಸನ್ಯಾಸಿಗಳ ಮುಂದೆ ಹೋಗಿ ತಲೆಯನ್ನು ಬಾಗಿಸುತ್ತಾರೆ, ಅವರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಈಗ ಸತ್ಯ ಸದ್ಗುರುವಿನ ಮೂಲಕ ಮಾತೆಯರಾದ ನೀವು ಕೂಡ ಗುರುಗಳಾಗಿದ್ದೀರಾ. ಈಗ ಆ ತಂದೆ ವಿಜಯ ಮಾಲೆಯ ಮಣಿಯನ್ನಾಗಿ ನಿಮ್ಮನ್ನು ಮಾಡುತ್ತಿದ್ದಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ. ಈಗ ತಂದೆ ಯುದ್ಧದ ಮೈದಾನದಲ್ಲಿ ಮಕ್ಕಳನ್ನು ನಿಲ್ಲಿಸಿದ್ದಾರೆ ಶ್ರೀಕೃಷ್ಣನ ಸಮಾನ ಆಗುವುದಕ್ಕೋಸ್ಕರ. ಈಗ ಸಂಪೂರ್ಣ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ರಾಜಕುಮಾರ ರಾಜಕುಮಾರಿಯರು ಸತ್ಯುಗದಲ್ಲಿ ಇರುತ್ತಾರೆ. ಈಗ ಮಹಾರಾಜ ಮಹಾರಾಣಿ ಎಂದು ಯಾರೂ ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ರಾಜಕುಮಾರ ರಾಜಕುಮಾರಿ ಎಂದು ಹೇಳಿಸಿಕೊಳ್ಳುವವರು ಈಗ ಯಾರೂ ಇಲ್ಲ. ನೀವೀಗ ದೈವಿ ಮತದಂತೆ ನಡೆಯುತ್ತಿದ್ದೀರಾ. ತಂದೆಯ ಮೂಲಕ ನಿಮಗೆ ದೈವಿ ಮತ ಸಿಗುತ್ತಾ ಇದೆ. ಈಗ ಮಾತೆಯರಿಗೆ ಜ್ಞಾನದ ಕಳಶ ಸಿಕ್ಕಿದೆ. ನೀವು ಮಕ್ಕಳು ಜ್ಞಾನಾಮೃತವನ್ನು ಕುಡಿಸಿ ಅಸುರರನ್ನು ದೇವತೆಯನ್ನಾಗಿ ಮಾಡುತ್ತೀರಾ. ದೇವತೆಗಳು ಹಳೆಯ ಜಗತ್ತಿನಲ್ಲಿ ರಾಜ್ಯವನ್ನು ಆಳುವುದಿಲ್ಲ, ಹೊಸ ಜಗತ್ತು ನಿರ್ಮಾಣ ಆಗುತ್ತಿದೆ. ಅಂದ ಮೇಲೆ ಮಕ್ಕಳು ಈಗ ಬೇಗ ತಯಾರಾಗಬೇಕು. 1ನೇಯದು ವಿಕಾರದ ಬಂಧನ ಇದೆ, ಇನ್ನು 2ನೇಯದು ಮಕ್ಕಳ ಜೀವನದಲ್ಲಿ ಕರ್ಮ ಬಂಧನ ಇದೆ. ಅದರಿಂದ ಮುಕ್ತ ಆಗುವುದಕ್ಕೋಸ್ಕರ ತಂದೆಯ ಶ್ರೀಮತದಂತೆ ನಡೆಯಬೇಕು. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಅಶರೀರಿ ಆಗಿ. ಈ ರೀತಿಯಲ್ಲ ಆತ್ಮ ಪರಮಾತ್ಮ ಸೇರಿ ಒಂದಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಎಂದು ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ. ಆತ್ಮ ಪರಮಾತ್ಮನಲ್ಲಿ ಸಮಾವೇಶ ಆಗಿಬಿಟ್ಟರೆ ಆತ್ಮ ಜಡ ಆಗಿಬಿಡುತ್ತದೆ. ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ಆತ್ಮ ತಂದೆಯ ಜೊತೆ ಯೋಗವನ್ನು ಜೋಡಿಸಿ ಪವಿತ್ರ ಆಗುತ್ತದೆ. ನಂತರ ಪವಿತ್ರ ಶರೀರ ಆತ್ಮಕ್ಕೆ ಸಿಗುತ್ತದೆ. ಆತ್ಮ ಪವಿತ್ರ ಆಗುತ್ತದೆ. ಆಗ ಈ ಶರೀರ ಸಮಾಪ್ತಿ ಆಗುತ್ತದೆ. ನಂತರ ಪವಿತ್ರ ತತ್ವಗಳಿಂದ ತಯಾರಾದಂತಹ ಪವಿತ್ರ ಶರೀರ ಸತ್ಯುಗದಲ್ಲಿ ಆತ್ಮಕ್ಕೆ ಸಿಗುತ್ತದೆ. ಈ ಶರೀರ ಪೂಜೆಗೆ ಯೋಗ್ಯ ಇಲ್ಲ. ದೇವತೆಗಳ ಶರೀರ ಪೂಜೆಗೆ ಯೋಗ್ಯ ಇದೆ. ಅದಕ್ಕೋಸ್ಕರ ದೇವತೆಗಳ ಮೇಲೆ ಹೂವನ್ನು ಏರಿಸುತ್ತಾರೆ. ಅವರಿಗೆ ಶ್ರೀ ಶ್ರೀ ಎಂದು ಕರೆಯುತ್ತಾರೆ. ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳು ಎಂದು ಕರೆಯಲಾಗುತ್ತದೆ. ಶ್ರೀ ಶ್ರೀ ಎಂದು 2 ಬಾರಿ ಏಕೆ ಹೇಳುತ್ತಾರೆ? ಏಕೆಂದರೆ ಸೂರ್ಯವಂಶಿ ಲಕ್ಷ್ಮೀನಾರಾಯಣ ಶ್ರೇಷ್ಠಾತಿ ಶ್ರೇಷ್ಠ. ಅವರ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುತ್ತದೆ. ಅವರಿಗೆ 16 ಕಲಾ ಸಂಪೂರ್ಣರು ಎಂದು ಕರೆಯಲಾಗುತ್ತದೆ. ಚಂದ್ರವಂಶಿಗಳು 14 ಕಲೆ ಉಳ್ಳವರು. ಚಂದ್ರವಂಶಿಗಳಿಗೆ ಕೇವಲ ಶ್ರೀ ಎಂದು ಕರೆಯಲಾಗುತ್ತದೆ. ಲಕ್ಷ್ಮೀನಾರಾಯಣರಿಗೆ ಶ್ರೇಷ್ಠ ಬಿರುದು ಸಿಕ್ಕಿದೆ, ಶ್ರೀ ಶ್ರೀ ಲಕ್ಷ್ಮೀ ಶ್ರೀ ಶ್ರೀ ನಾರಾಯಣ ಎಂದು. ಅವರು ಮಹಾರಾಜ ಮಹಾರಾಣಿ, ರಾಮ ಸೀತೆಯರು ರಾಜಾರಾಣಿ ಆಗಿದ್ದಾರೆ. ನಂಬರ್ ವಾರಾಗಿ ಹೇಗೆ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅದೇ ರೀತಿ ಬಿರುದು ಸಿಗುತ್ತದೆ. ಇಲ್ಲಂತೂ ಯಾರು ಮಹಾರಾಜ ಮಹಾರಾಣಿ ಇಲ್ಲ. ಸತ್ಯುಗದಲ್ಲಿ ಮಹಾರಾಜರು ಇದ್ದಾರೆ ಮತ್ತು ರಾಜರು ಕೂಡ ಇದ್ದಾರೆ. ದೊಡ್ಡವರಿಗೆ ಮಹಾರಾಜರು ಎಂದು ಕರೆಯಲಾಗುತ್ತದೆ. ರಾಜರು ಮಹಾರಾಜರ ಮುಂದೆ ತಲೆಯನ್ನು ಬಾಗಿಸುತ್ತಾರೆ. ಮಹಾರಾಜರು ಮೊದಲು, ರಾಜರು ನಂತರ ಬರುತ್ತಾರೆ. ಈಗ ನೀವು ಶ್ರೀಮತದಂತೆ ನಡೆಯಬೇಕು. ಶ್ರೀ ಶ್ರೀ ಜಗದ್ಗುರು ಶಿವತಂದೆ
ಆಗಿದ್ದಾರೆ, ಅವರ ಮತದಂತೆ ನಡೆಯಬೇಕು. ರುದ್ರಮಾಲೆ ಇದಾಗಿದೆ. ಜಗತ್ತಿನ ಮಾಲೀಕ ಒಬ್ಬ ತಂದೆ ಆಗಿದ್ದಾರೆ, ಅವರು ಟೀಚರ್ ಆಗಿದ್ದಾರೆ, ಗುರು ಕೂಡ ಆ ತಂದೆ ಆಗಿದ್ದಾರೆ. ಇಂತಹ ತಂದೆಯನ್ನು ನೆನಪು ಮಾಡಬೇಕು. ಮಕ್ಕಳು ಹೇಳುತ್ತಾರೆ, ಬಾಬಾ ನಮ್ಮನ್ನು ಬಂಧನದಿಂದ ಮುಕ್ತ ಮಾಡು ಎಂದು. ಗಿಣಿ ಪಾಠದಂತೆ ಹೇಳುತ್ತಿರುತ್ತಾರೆ, ಕಂಠಪಾಠ ಮಾಡಿಕೊಂಡು ಬಂಧನ ಮುಕ್ತ ಮಾಡು ಎಂದು ಹೇಳುತ್ತಿರುತ್ತಾರೆ. ಭಗವಂತ ಹೇಳುತ್ತಾರೆ, ಈಗ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ, ಕೇವಲ ನೀವು ನನ್ನ ಕೈಯನ್ನು ಹಿಡಿದುಕೊಳ್ಳಿ, ನನ್ನ ಜೊತೆಗಿರಿ, ನಾನು ಏನನ್ನು ಹೇಳುತ್ತೇನೋ ಅದನ್ನೇ ಮಾಡಿ, ಅವಶ್ಯವಾಗಿ ಪವಿತ್ರರಾಗಬೇಕು. ಈ ಸ್ಮಶಾನವನ್ನು ಏಕೆ ನೆನಪು ಮಾಡುತ್ತೀರಾ? ಬಲೆ ಇರುವುದು ಈ ಜಗತ್ತಿನಲ್ಲೇ ಇರಬೇಕು, ಆದರೆ ಬುದ್ಧಿಯೋಗವನ್ನು ತಂದೆಯ ಜೊತೆ ಪರಮಧಾಮದ ಜೊತೆ ಜೋಡಣೆ ಮಾಡಬೇಕು. ಪರಮಧಾಮಕ್ಕೆ ಶಾಂತಿಧಾಮ ಎಂದು ಕರೆಯುತ್ತಾರೆ. ಸತ್ಯುಗ ಅಂದರೆ ಸುಖಧಾಮ. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೀವೀಗ ನೆನಪು ಮಾಡಬೇಕಾಗಿದೆ. ನಷ್ಟಮೋಹಿ ಆಗಬೇಕು. ಶಿವ ತಂದೆ ಪತಿಗಳಿಗೆ ಪತಿ, ತಂದೆಯರಿಗೆ ತಂದೆ, ಗುರುಗಳಿಗೆ ಗುರು ಆಗಿದ್ದಾರೆ. ಶ್ರೀಕೃಷ್ಣನ ಸಮಾನ ನಮ್ಮನ್ನು ಮಾಡುವುದಕ್ಕೋಸ್ಕರ ಶಿವತಂದೆ ಪರಿಶ್ರಮ ಪಡುತ್ತಿದ್ದಾರೆ. ನಾವೀಗ ಶ್ರೀಕೃಷ್ಣನ ಸಮಾನ ಆಗಲು ಪರಿಶ್ರಮ ಪಡಬೇಕು. ಕಲ್ಪದ ಮೊದಲು ಪುರುಷಾರ್ಥ ಮಾಡಿದ್ದೀರಾ. ಸತ್ಯುಗದ ರಾಜಧಾನಿ ಸ್ಥಾಪನೆ ಕಲ್ಪದ ಮೊದಲು ಕೂಡ ಆಗಿತ್ತು. ಈಗ ಪುನಃ ಕಲ್ಪದ ಹಿಂದಿನಂತೆ ಸತ್ಯುಗ ನಿರ್ಮಾಣ ಆಗುತ್ತಾ ಇದೆ. ಪವಿತ್ರ ಅವಶ್ಯವಾಗಿ ಆಗಬೇಕು. ಪತಿಯ ಸೇವೆಯನ್ನು ಬಲೆ ಮಾಡಿ, ಆದರೆ ಕೇವಲ ಪವಿತ್ರ ಆಗಿ ಇರಿ. ಪವಿತ್ರರಾಗದೇ ಇದ್ದರೆ ವೈಕುಂಠಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಈಗ ತಂದೆ ಬಂದು ಮಕ್ಕಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡುತ್ತಿದ್ದಾರೆ. ಪತಿತರನ್ನು ಪಾವನ ಮಾಡುವಂತವರು ಆ ತಂದೆ ಆಗಿದ್ದಾರೆ. ಜಗತ್ತಿಗೆ ಮಾಲೀಕ ಒಬ್ಬ ತಂದೆ ಆಗಿದ್ದಾರೆ. ಈಗ ಮಕ್ಕಳಿಗೆ ಜ್ಞಾನಧನವನ್ನು ತಂದೆ ನೀಡುತ್ತಿದ್ದಾರೆ. ನೀವು ಮಕ್ಕಳು ಜ್ಞಾನಧನದಿಂದ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತೀರಾ. ಇದು ಜ್ಞಾನ ಆಗಿದೆ. ನಿಮ್ಮ ಬುದ್ಧಿಗೆ ಎಷ್ಟೊಂದು ಪ್ರಕಾಶ ಪ್ರಾಪ್ತಿಯಾಗಿದೆ. ಜ್ಞಾನದ ಪ್ರಕಾಶ ನಿಮ್ಮ ಬುದ್ಧಿಗೆ ಸಿಕ್ಕಿದೆ. ಬೇರೆ ಯಾರಿಗೂ ಈ ಜ್ಞಾನ ಇಲ್ಲ. ಎಲ್ಲರೂ ಎಲ್ಲಾ ಕಡೆ ಅಲೆದಾಡುತ್ತಿದ್ದಾರೆ. ಬಾಬಾ ಈಗ ನಮ್ಮನ್ನು ಎಷ್ಟೊಂದು ಶಾಂತಿಯಲ್ಲಿ ಕೂರಿಸಿದ್ದಾರೆ. ನೀವು ಹೇಳುತ್ತೀರಾ, ಸಾಯುವ ಸಮಯ ಬಂದಾಗ ಶಿವತಂದೆಯ ನೆನಪಿನಲ್ಲಿ ಇರಬೇಕು ಎಂದು. ತಂದೆ ಹೇಳುತ್ತಾರೆ, ಸಾಯಲು ಯೋಗ್ಯ ಆಗಿದ್ದರೂ ಕೂಡ ಕುಳಿತು ಜ್ಞಾನವನ್ನು ಕೇಳಿ. ಇನ್ನೇನು ಸಾಯುತ್ತಾರೆ ಅನ್ನುವ ಸ್ಟೇಜ್ನಲ್ಲಿ ಇರುವವರೂ ಕೂಡ ಸಾಯುವುದಕ್ಕಿಂತ ಮೊದಲು ಕುಳಿತು ಜ್ಞಾನವನ್ನು ಕೇಳಲೇಬೇಕು. ಜ್ಞಾನಾಮೃತ ಮುಖದಲ್ಲಿ ಇರಬೇಕು. ಕಾಯಿಲೆ ಬಂದಿದೆ ಎಂದು ಕ್ಲಾಸ್ ಅನ್ನು ಬಿಡಬಾರದು. ಸಾಯುವ ಅಂತಿಮ ಗಳಿಗೆಯಲ್ಲಿರುವವರು ಕೂಡ ಜ್ಞಾನವನ್ನು ಕೇಳಬೇಕು. ಜ್ಞಾನಾಮೃತ ಮುಖದಲ್ಲಿ ಇರಬೇಕು. ಶಿವತಂದೆಯನ್ನು ನೆನಪು ಮಾಡುತ್ತಿರಬೇಕು. ಆಗ ಆತ್ಮ ತನುವಿನಿಂದ ದೂರ ಆಗಬೇಕು. ಆಗ ಅಂತಮತಿ ಸೋಗತಿ ಆಗುತ್ತದೆ. ತಂದೆಯ ನೆನಪಿನಲ್ಲಿ ಶರೀರ ಬಿಟ್ಟರೆ ಶ್ರೇಷ್ಠ ಗತಿ ಸಿಗುತ್ತದೆ. ಇಲ್ಲದಿದ್ದರೆ ವಿಕರ್ಮ ವಿನಾಶ ಆಗುವುದಿಲ್ಲ ಮತ್ತು ಮೋಹಾಜೀತರು ನಾವು ಆಗುವುದಿಲ್ಲ. ಮುಕ್ತಿಯ ಫಲವನ್ನು ಕಳೆದುಕೊಂಡು ಬಿಡುತ್ತೇವೆ. ಅದಕ್ಕೋಸ್ಕರ ಅಂತ್ಯದಲ್ಲಿ ಶಿವತಂದೆಯ ನೆನಪೇ ಇರಬೇಕು. ಎಲ್ಲರೂ ಭಕ್ತರಾಗಿದ್ದಾರೆ. ಮಾಯೆಯ ಬಂಧನದಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಎಲ್ಲರ ರಕ್ಷಕ ಒಬ್ಬ ಬೋಲಾನಾಥ ಶಿವ ಆಗಿದ್ದಾರೆ. ರಕ್ಷಣೆ ಮಾಡಲು ಬಂದಿದ್ದಾರೆ ಅಂದ ಮೇಲೆ ನಾವೀಗ ಆ ತಂದೆಯ ಶ್ರೀಮತದಂತೆ ನಡೆಯಬೇಕು. ಶ್ರೀಕೃಷ್ಣನ ಕುಲಕ್ಕೆ ನಾವೀಗ ಹೋಗಬೇಕಾಗಿದೆ. ಕೃಷ್ಣ ಸಂಪೂರ್ಣ ಪಾಸ್ ಆಗಿದ್ದಾರೆ. ಸಂಪೂರ್ಣ ಚಂದ್ರಮ ಕೃಷ್ಣ ಆಗಿದ್ದಾರೆ. ಚಂದ್ರವಂಶೀಯ ಸಮಯ ಇದ್ದಾಗ ಚಂದ್ರವಂಶಿಗಳ ರಾಜ್ಯ ನಡೆಯುತ್ತದೆ. ನೀವು ಚಂದ್ರವಂಶೀಯ ರಾಜ್ಯ ಪಡೆದುಕೊಂಡರೆ ಫೇಲ್ ಆದಂತೆ. ಏಕೆ ಫೇಲ್ ಆಗಬೇಕು? ಫುಲ್ ಪಾಸ್ ಆಗಲು ಪುರುಷಾರ್ಥ ಮಾಡಬೇಕು. ಭಯ ಪಡುವ ಮಾತಿಲ್ಲ. ನಿರ್ಭಯ ಆಗಿರಬೇಕು, ನಿರ್ವೈರಾಗಿರಬೇಕು. ಯಾರ ಜೊತೆಗೂ ವೈರತ್ವ ಇರಬಾರದು. ಅನ್ಯರಿಗೂ ಜ್ಞಾನವನ್ನು ತಿಳಿಸಬೇಕಾಗಿದೆ. ಅವರು ಹೇಳುತ್ತಾರೆ ಭಗವಂತ ಸರ್ವವ್ಯಾಪಿ ಎಂದು. ಭಗವಂತನನ್ನು ಸರ್ವವ್ಯಾಪಿ ಎಂದು ಕರೆದಿರುವ ಕಾರಣ ಭಾರತದ ಸ್ಥಿತಿ ಇಷ್ಟೊಂದು ಕನಿಷ್ಠ ಆಗಿದೆ. ಭಗವಂತ ಒಬ್ಬರೇ. ಅವರು ಬೋಲಾನಾಥ ಮುಗ್ಧ ತಂದೆ ಆಗಿದ್ದಾರೆ. ಭಕ್ತರ ರಕ್ಷಕ ಆಗಿದ್ದಾರೆ. ಕೃಷ್ಣ ಮೊದಲು ಪೂಜ್ಯ ಆಗಿದ್ದರು, ಈಗ ಪೂಜಾರಿ ಆಗಿದ್ದಾರೆ. ಈಗ ಕೃಷ್ಣನ ಆತ್ಮ ಇಲ್ಲೇ ಇದೆ. ಇದೆಲ್ಲವನ್ನೂ ಕೂಡ ನೀವು ತಿಳಿದುಕೊಂಡಿದ್ದೀರಾ. ಈಗ ನಿಮಗೆ ಬಹಳ ದೊಡ್ಡ ಲಾಟ್ರಿ ಸಿಕ್ಕಿದೆ. ಕುದುರೆ ರೇಸ್ ಮಾಡುತ್ತಿದ್ದೀರಾ ನೀವು. ನಾವೀಗ ಬುದ್ಧಿಯೋಗದಿಂದ ಓಡುತ್ತಿದ್ದೇವೆ. ಎಷ್ಟು ಜಾಸ್ತಿ ಓಡುತ್ತೇವೋ ಅಷ್ಟು ಬೇಗ ತಂದೆಯ ಬಳಿ ಹೋಗಿ ತಲುಪುತ್ತೇವೆ. ವಿಕರ್ಮ ವಿನಾಶ ಆಗುತ್ತದೆ. ಬಾಬಾ ಬಾರಿ ಬಾರಿಗೂ ತಿಳಿಸುತ್ತಿದ್ದಾರೆ, ನೀವೀಗ ಯುದ್ಧದ ಮೈದಾನದಲ್ಲಿ ನಿಂತಿದ್ದೀರಾ. ಮನುಷ್ಯರು ಹೇಳುತ್ತಾರೆ ಆಯುಧಗಳು ನಿಮ್ಮ ಕೈಯಲ್ಲಿ ಎಲ್ಲಿದೆ ಎಂದು. ನಾವೀಗ ಇಡೀ ಸೃಷ್ಟಿಯ ಮೇಲೆ ವಿಜಯ ಪಡೆದುಕೊಳ್ಳುತ್ತೇವೆ. ಆದರೆ ನಮ್ಮ ಕೈಯಲ್ಲಿ ಯಾವ ಆಯುಧವೂ ಇಲ್ಲ. ಬಾಬಾ ಆಕ್ಟ್ ಮಾಡಿ ತೋರಿಸಿದರು. ಬುದ್ಧಿಯೋಗದಿಂದ ನಾವೀಗ ಮಾಯಾಜೀತರು, ಜಗಜ್ಜೀತರು ಆಗುತ್ತಿದ್ದೇವೆ. ನಾವೀಗ ಯೋಗದಲ್ಲಿ ಕುಳಿತಿದ್ದೇವೆ, ಬಟ್ಟಿಯಲ್ಲಿ ಕುಳಿತಿದ್ದೇವೆ. ಅಂದರೆ ಶಿವತಂದೆಯ ನೆನಪಿನಲ್ಲಿ ಕುಳಿತಿದ್ದೇವೆ. ನಮ್ಮ ನೆನಪು ಶಿವತಂದೆಯ ಪ್ರೀತಿಯಲ್ಲೇ ಜೋತಾಡುತ್ತಿರಬೇಕು. ಪತಿಗಳ ಪತಿ ಎಂದು ಶಿವತಂದೆಗೆ ಕರೆಯಲಾಗುತ್ತದೆ. ನಾವೀಗ ಪತಿರೋತೆ ಆಗಬೇಕು.
ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನಾವೀಗ ನೆನಪು ಮಾಡಬಾರದು. ಯೋಗವನ್ನು ಜೋಡಣೆ ಮಾಡುತ್ತಾ ಮಾಡುತ್ತಾ ಪರಿಪಕ್ವ ಸ್ಥಿತಿಯನ್ನು ಪಡೆದುಕೊಳ್ಳಬೇಕು. ಕನ್ಯೆ ಪತಿಯನ್ನು ನೆನಪು ಮಾಡುತ್ತಾರೆ. ಪತಿಯಂತೂ ದೇಹಧಾರಿ ಆಗಿದ್ದಾರೆ. ಶಿವ ತಂದೆ ಪರಮಾತ್ಮ ಅಶರೀರಿ ಆಗಿದ್ದಾರೆ. ಬುದ್ಧಿಯಿಂದ ಆ ತಂದೆಯನ್ನು ನೆನಪು ಮಾಡಬೇಕು. ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿ ಆಗಬೇಕು. ಬುದ್ಧಿಯ ಚಕ್ರ ತಿರುಗುತ್ತಿರುತ್ತದೆ. ನಾವೀಗ ಸ್ವರ್ಗಲೋಕಕ್ಕೆ ಹೋಗಬೇಕಾಗಿದೆ. ಸೂರ್ಯವಂಶಿ, ಚಂದ್ರವಂಶಿ, ನಂತರ ವೈಶ್ಯ, ಶೂದ್ರರಾಗುತ್ತೇವೆ. ಈಗ ಬಾಬಾ ಬಂದು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಈ ರೀತಿ ನಿಮ್ಮ ಜೊತೆ ನೀವೇ ಮಾತನಾಡಿಕೊಳ್ಳಿ. ಮಕ್ಕಳೇ, ಹೂದೋಟಕ್ಕೆ ಹೋಗಿ ಶಿಕ್ಷಣವನ್ನು ಓದಿ. ಬಾಬಾ ಹೂದೋಟಕ್ಕೆ ಕರೆದುಕೊಂಡು ಹೋಗಿ ಮಕ್ಕಳಿಗೆ ಓದಿಸುತ್ತಾರೆ. ನೀವು ಏಕಾಂತದಲ್ಲಿ ಕುಳಿತು ಶಿವತಂದೆಯ ನೆನಪನ್ನು ಮಾಡಿ. ಈಗ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ನೀವು ನಂತರ ಹೋಗಿ ರಾಜ್ಯವನ್ನು ಆಳುತ್ತೀರಾ. ಈಗ ನೀವೆಲ್ಲ ಯುದ್ಧದ ಮೈದಾನದಲ್ಲಿ ಇದ್ದೀರಾ. ನಂತರ ಭಾರತದ ಮೇಲೆ ಅಟಲ ಅಖಂಡ ಸುಖ ಶಾಂತಿಯ ರಾಜ್ಯವನ್ನು ಆಳುತ್ತೀರಾ. ನೀವೆಲ್ಲ ಯೋಧರಾಗಿದ್ದೀರಾ. ಯುದ್ಧದ ಮೈದಾನದಲ್ಲಿ ನಿಂತಿದ್ದೀರಾ. ಇದೆಲ್ಲ ಯೋಗ ಬಲದ ಮಾತಾಗಿದೆ. ಇದರಲ್ಲಿ ಕಷ್ಟ ಏನೂ ಇಲ್ಲ. ಕೇವಲ ಶಿವ ತಂದೆಯನ್ನು ನೆನಪು ಮಾಡಬೇಕು. ಆ ತಂದೆಯ ಶ್ರೀಮತದಂತೆ ನಡೆಯಬೇಕು. ಆಗ ಆಟೋಮೆಟಿಕ್ ಆಗಿ ರಾಜ್ಯದ ತಿಲಕ ಪ್ರಾಪ್ತಿಯಾಗುತ್ತದೆ. ವರದಾನ ಸಿಗುತ್ತದೆ. ಆಯುಷ್ಮಾನ್ ಭವ ಪುತ್ರವಾನ್ ಭವ ಎಂದು. ಅಲ್ಲಿ ದನಕ್ಕಂತೂ ಕೊರತೆ ಇಲ್ಲ. ಬೇಕಾದಷ್ಟು ಧನ ಪ್ರಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ಮಕ್ಕಳು ಹುಟ್ಟುವುದಕ್ಕಿಂತ ಮೊದಲೇ ಸಾಕ್ಷಾತ್ಕಾರ ಆಗುತ್ತದೆ. ಈಗ ಮಕ್ಕಳ ಜನ್ಮ ಆಗುತ್ತದೆ ಎಂದು. ಅಲ್ಲಿ ಮುಖದ ಪ್ರೀತಿ ಇರುತ್ತದೆ. ಅಂದರೆ ನಿರ್ವಿಕಾರಿ ಪ್ರೀತಿ, ದೃಷ್ಟಿಯ ಪ್ರೀತಿ ಇರುತ್ತದೆ. ವಿಕಾರದ ಮಾತೆ ಅಲ್ಲಿಲ್ಲ. ಏಕೆಂದರೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ಶ್ರೀಕೃಷ್ಣನನ್ನು ನೋಡಿ ಎಷ್ಟು ಫಸ್ಟ್ ಕ್ಲಾಸ್, ಬಹಳ ಮಧುರ ಆಗಿದ್ದಾರೆ. ಈಗ ನಾವು ಆ ರೀತಿ ಮಧುರರಾಗಬೇಕು. ನಾವೀಗ ಪಟ್ಟದ ರಾಣಿಯರಾಗಬೇಕು. ಮೀರಾಳ ಬಗ್ಗೆ ಕೇವಲ ಗಾಯನವನ್ನು ಮಾಡುತ್ತಾರೆ. ಮೀರಾ ಕೂಡ ಭಜನೆಯನ್ನು ಹಾಡುತ್ತಿದ್ದರು. ಆದರೆ ಭಗವಂತ ಮೀರಾಳಿಗೆ ಸಿಗಲಿಲ್ಲ. ಅದು ಭಕ್ತಿ ಮಾರ್ಗ ಆಗಿದೆ. ಮೀರಾ ಈಗ ಎಲ್ಲಿದ್ದಾರೆ? ಮೀರಾ ಕೂಡ ಈಗ ಜ್ಞಾನವನ್ನು ಪಡೆದುಕೊಂಡಿರಬಹುದು. ಒಂದು ವೇಳೆ ಪಕ್ಕಾ ಭಕ್ತಳಾಗಿದ್ದರೆ ಅವರಿಗೂ ಜ್ಞಾನ ಸಿಕ್ಕಿರುತ್ತದೆ. ದ್ವಾಪರ ಯುಗದಿಂದ ಯಾರು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದಾರೋ ಈಗಲೇ ಅವರು ತಂದೆಯ ಮಕ್ಕಳಾಗುತ್ತಾರೆ. ಬುದ್ಧಿಯಿಂದ ತಿಳಿದುಕೊಳ್ಳಬೇಕು. ಶಿವ ತಂದೆ, ನಾವೀಗ ನಿಮ್ಮ ಮಕ್ಕಳಾಗಿದ್ದೇವೆ. ನಿಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ನಾವೀಗ ನಿಮಗೆ ಬಲಿಹಾರಿ ಆಗುತ್ತೇವೆ. ತಂದೆ 21 ಜನ್ಮಕ್ಕೋಸ್ಕರ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ. ಇದೊಂದು ಬಾರಿ ನಾವು ತಂದೆಗೆ ಬಲಿಹಾರಿ ಆದರೆ ಬಾಬಾ 21 ಜನ್ಮಕ್ಕೋಸ್ಕರ ನಮಗೆ ಬಲಿಹಾರಿ ಆಗುತ್ತಾರೆ. ಒಂದು ವೇಳೆ ಬಲಿಹಾರಿ ಆಗದಿದ್ದರೆ ಮಲಮಕ್ಕಳಾಗುತ್ತೇವೆ. ಆಗ 21 ಜನ್ಮದಲ್ಲೂ ಪ್ರಜಾಪದವಿ ಸಿಗುತ್ತದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಾನು ನಿಮಗೆ ಸಹಯೋಗ ನೀಡುತ್ತೇನೆ. ಅವಶ್ಯವಾಗಿ ಮಕ್ಕಳಿಗೆ ನಾನು ಸಹಾಯ ಮಾಡುತ್ತೇನೆ. ಬೇರೆಯವರಿಗೆ ಏಕೆ ಸಹಾಯ ಮಾಡಲಿ? ಒಳ್ಳೆಯದು. ಮಾತ್ಪಿತಾ ಬಾಪ್ತಾದರವರ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಶ್ರೀಕೃಷ್ಣನ ಸಮಾನ ಜಗಜ್ಜೀತರಾಗಬೇಕು. ಈ ಯುದ್ಧದ ಮೈದಾನದಲ್ಲಿ ಸದಾ ವಿಜಯಿಯಾಗಬೇಕು. ಎಂದೂ ಸೋಲಬಾರದು. ಸೆಕೆಂಡ್ ಪಾಯಿಂಟ್, ಶ್ರೀಮತದಂತೆ ನಡೆದು ಸ್ವಯಂ ಅನ್ನು ವಿಕಾರದ ಬಂಧನ ಮತ್ತು ಕರ್ಮ ಬಂಧನದಿಂದ ಮುಕ್ತ ಮಾಡಿಕೊಳ್ಳಬೇಕು. ಅಶರೀರಿ ಆಗುವಂತಹ ಅಭ್ಯಾಸ ಮಾಡಬೇಕು. ಯೋಗ ಬಲದ ರೇಸನ್ನು ಮಾಡಬೇಕು. ವರದಾನ, ಬ್ಯಾಲೆನ್ಸ್ನ ವಿಶೇಷತೆಯನ್ನು ಧಾರಣೆ ಮಾಡಿಕೊಂಡು, ಸಮಾನತೆಯ ವಿಶೇಷತೆಯನ್ನು ಧಾರಣೆ ಮಾಡಿಕೊಂಡು ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮತ್ತು ಸರ್ವರಿಗೂ ಆಶೀರ್ವಾದವನ್ನು ನೀಡುವಂತಹ ಶಕ್ತಿಶಾಲಿ ಸೇವಾದಾರಿ ಆಗಿ. ಈಗ ನೀವೆಲ್ಲರೂ ಶಕ್ತಿಶಾಲಿ ಆತ್ಮರು. ಶಕ್ತಿಶಾಲಿ ಆತ್ಮರ ಸೇವೆಯೇ ಆಗಿದೆ ಆಶೀರ್ವಾದವನ್ನು ಕೊಡುವುದು. ನಯನದಿಂದ ಆಶೀರ್ವಾದ ಕೊಡಿ. ಮಸ್ತಕ ಮಣಿಯ ಮೂಲಕ ಆಶೀರ್ವಾದ ಕೊಡಿ. ಹೇಗೆ ಸಾಕಾರದಲ್ಲಿ ಬ್ರಹ್ಮ ತಂದೆ ಲಾಸ್ಟ್ ಕರ್ಮಾತೀತ ಸ್ಥಿತಿಯನ್ನು ತಲುಪಿದಾಗ ಆ ಸಮಯದಲ್ಲಿ ನೀವು ನೋಡಿದಿರಿ. ಬ್ರಹ್ಮ ತಂದೆ ಬ್ಯಾಲೆನ್ಸ್ನ ವಿಶೇಷತೆ ಉಳ್ಳವರಾಗಿದ್ದರು ಮತ್ತು ಆಶೀರ್ವಾದದ ಚಮತ್ಕಾರವನ್ನು ಮಾಡಿ ತೋರಿಸುತ್ತಿದ್ದರು. ತಂದೆಯನ್ನೇ ನೀವೀಗ ಅನುಕರಣೆ ಮಾಡಿ. ಇದು ಸಹಜ ಮತ್ತು ಶಕ್ತಿಶಾಲಿ ಸೇವೆ ಆಗಿದೆ. ಸಮಯ ಕಡಿಮೆ, ಪರಿಶ್ರಮ ಕಡಿಮೆ ಮತ್ತು ಜಾಸ್ತಿ ರಿಸಲ್ಟ್ ಈ ಸೇವೆಯಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಆತ್ಮಿಕ ಸ್ವರೂಪದಿಂದ ಎಲ್ಲರಿಗೂ ಆಶೀರ್ವಾದವನ್ನು ಕೊಡುತ್ತಾ ಹೋಗಿ. ಶ್ಲೋಗನ್, ವಿಸ್ತಾರವನ್ನು ಸೆಕೆಂಡ್ನಲ್ಲಿ ಸಮಾವೇಶ ಮಾಡಿಕೊಂಡು ಜ್ಞಾನದ ಸಾರದ ಅನುಭವ ಮಾಡಿಸುವುದೇ ಲೈಟ್ ಮೈಟ್ ಹೌಸ್ ಆಗುವುದಾಗಿದೆ. ವಿಸ್ತಾರವನ್ನು ಸಮಾವೇಶ ಮಾಡಿಕೊಂಡು ಸೆಕೆಂಡ್ನಲ್ಲಿ ಜ್ಞಾನದ ಸಾರದ ಅನುಭವ ಮಾಡಿಸುವುದೇ ಲೈಟ್ ಹೌಸ್ ಮೈಟ್ ಹೌಸ್ ಆಗುವುದಾಗಿದೆ. ಬೆಳಕಿನ ಗ್ರಹ, ಶಕ್ತಿಯ ಗ್ರಹ ಆಗುವುದಾಗಿದೆ. ಒಳ್ಳೆಯದು. ಓಂ ಶಾಂತಿ.